ನಿದ್ದೆ ಅಂದ್ರೆ ನಿದ್ದೆನಪ್ಪ ಅತ್ಲಾಗಿ. ಹ್ಞೂ, ಯಾಕ ಒಂದೆರಡು ದಿವಸದಿಂದ ಪೂರಾ ಗುಡ್ರ ಹಾಕೊಂಡೈತೆ. ಹಂಗೆ ಸ್ವಾನೆ ಈ ಕಡೆ ಜೋರಾಗೂ ಬರಂಗಿಲ್ಲ, ಈ ಕಡೆ ಕಡಿಮೆನೂ ಆಗಂಗಿಲ್ಲ. ಜಿಟಿ 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 ಅಂತೈತೆ. ಈ ಕಡೆ ಹೊಲ ತಾವ್ಲು ಹೋಗಕ್ಕಾಗಲ್ಲ, ತೋಟ ತಾವ್ಲು ಹೋಗಕ್ಕಾಗಲ್ಲ, ಕೆಲ್ಸಕ್ಕೂ ಹೋಗಕ್ಕಾಗಲ್ಲ. ಬೇಜಾರ್ ಅಂದ್ರೆ ಬೇಜಾರ್ ಕಣಪ್ಪ ಅತ್ಲಾಗಿ. ನಿದ್ದೆ ಬರ್ತೈತೆ ಅತ್ಲಾಗಿ. ಹ್ಞೂ, ಹೊಲದ ಕಡೆ ಹೋಗ್ಬಿಟ್ರೆ ಅತ್ಲಾಗಿ ಹೆಂಗ ನಿದ್ದೆ ಏನು ಬರಲ್ಲ. ಇಲ್ಲ ಅತ್ಲಾಗಿ ಮಂತಾವ ಎಷ್ಟೊತ್ತಂತ ಕುತ್ಕೊಳ್ಳೋನತ್ಲಾಗಿ. ಒಂದ್ಗಳಿಗೆ ಅಂಗಡಿ ತಾವ್ಲಾದ್ರೂ ಹೋಗ್ಬಿಟ್ಟು ಒಂದ್ಗಳಿಗೆ ಟೀಗಿ ಏನಾರು ಕುಟ್ಕೊಂಬರೋಣ, ಮಾತಾಡ್ಕೊಂಬರೋಣ ಅಂದ್ರೆ ಅಲ್ಲೂ ಹೋಗಕ್ಕಾಗಲ್ಲ. ಹೋಗತ್ಲಾಗಿ ಅಗಳ. ಯಾಕ ನಮ್ ಬೋರಣ ಬರ್ತಿದಾನಲ್ಲ ಮನೆ ಕಡೆ, ಏನಕ್ಕಿರ್ಬೋದು, ಏನ್ ಸಮಾಚಾರ ಅಂತ ಗೊತ್ತಾಗ್ಲಿಲ್ವಲ್ಲ ಪಾಪ. ಲೈ ಬೋರಣ, ಇದ್ಯಾಕಲ್ಲ, ಏನಪ್ಪ ಸಮಾಚಾರ? ಏನ್ ಹಿಂಗ್ ಬಂದ್ಬಿಟ್ಟಿದ್ಯಲ್ಲ ಮನೆ ಕಡೆ, ಯಾವತ್ತೂ ಇಲ್ದೇ ಇರೋನು? ಏನಪ್ಪ ಸಮಾಚಾರ? ಬೋರಣ, ಆರಾಮಾಗಿದೆಯೇನ? ಅಯ್ಯೋ ಹೆಂಗೋ ಇರೋದಪ್ಪ ಬಡವರು, ಇನ್ನೇನು ಮಾಡೋದು ಹೇಳು. ನೀವಂತೂ ಸಾಹುಕಾರರು, ಎಲ್ಲ ಶ್ರೀಮಂತರು, ನೀವೆಲ್ಲ ಚೆನ್ನಾಗಿರ್ತೀರಾ, ಒಟ್ಟೋಗಿರ್ತೀರಾ, ಎಲ್ಲನೂ ಒಟ್ಟಿಗೆ ಮಾಡ್ತೀರಾ. ಆದರೆ ನಮ್ಮಂಥ ಬಡವರು ಇನ್ನೇನು ಮಾಡೋಕ್ಕಾಗುತ್ತೆ? ಏನೋ ಹೊಟ್ಟೆಪಾಡು ಮಾಡಬೇಕಲ್ಲ, ಇರಬೇಕಲ್ಲ ಜೀವನ. ನಮ್ಮದು ಜೀವನ ಸಾಗಬೇಕಲ್ಲ, ಹೆಂಗೆ ಇರ್ತೀವಿ. ನಿಂತವ ಏನ ಮುಖ್ಯವಾದ ವಿಚಾರ ಏನೋ ಮಾತಾಡ್ಬೇಕಿತ್ತು ಕಣ, ನಾನು ಅದಕ್ಕೆ ಬಂದೆ ನಾನು. ಅಗಳ, ಇದ್ಯಾಕಲ್ಲ ಬೋರಣ, ಯಾವತ್ತೂ ಇಲ್ದೇ ಇರೋನು ಏನೋ ಒಂಥರ ಮಾತಾಡ್ತಿದೀಯಲ್ಲ? ಏನ ನೀನು ಮಾತಾಡ್ತಿರೋದು ಯಾಕೆ ದಾಟಿ ನನಗೆ ಯಾಕೆ ಇಡಿಸ್ತಿಲ್ಲ ಕಳ್ಳ ಪಾಪ? ನೀನು ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ. ಏನ ಬಡವರು ಸಾಹುಕಾರರು ಅಂತ ಬೇರೆ ಮಾತಾಡ್ತಿದ್ಯಾ? ಲೇ ಲೇ ಬೋರಣ, ಯಾಕಲ್ಲ, ಏನಾಯ್ತಲ್ಲ ನಿನಗೆ ಹಿಂಗಾಡ್ತಿದ್ಯಾ? ಏನಾಯ್ತಂತ ನಿನಗೆ? ಯಾತು ಇಲ್ಲ. ಈಗ ಅದು ಇದು ಮಾತಾಡ್ಕೊಂಡು ನಿನ್ನ ಕಡೆ ಅಷ್ಟು ನನಗೆ ಪುರುಸೊತ್ತಿಲ್ಲ ಕಣ ಅಣ್ಣ. ನನಗೆ ಕೆಲಸಗಳಿದ್ದಾವೆ. ಏನು ಮಾಡ್ತೀಯ ಹೇಳು? ನಮ್ಮದು ಹೊಟ್ಟೆಪಾಡು ಜೀವನ ನಡಿಬೇಕಲ್ಲ, ಅದಕ್ಕೆ ಹೇಳ್ತಿರೋದು. ಈಗ ಅಣ್ಣ, ನನಗೆ ನಾನು ನಿಂತವ ಏನೋ ಮುಖ್ಯವಾದ ವಿಚಾರ ಮಾತಾಡೋಕೆ ಬಂದಿದ್ದೀನಿ. ಈಗ ಮಾತಾಡ್ತೀಯಾ ಮಾತಾಡಲ್ವಾ ಹೇಳು ನನಗೆ. ಎಲ್ಲ ಇವನು ಯಾಕಪ್ಪ ಇವನು ನಮ್ಮ ಬೋರಣ್ಣ ಯಾವತ್ತೂ ಇಲ್ದೇ ಇರೋನು ಹಿಂಗೆ ಮಾತಾಡ್ತಿದ್ದಾನಲ್ಲ ಇವನು? ನಾನಂತೂ ಊಹಿಸ್ಕೊಂಡಿರಲ್ಲ ಕಣಪ್ಪ, ಇವನು ಈ ರೀತಿ ಎಲ್ಲ ನನಗೆ ಒಂಥರ ಮಾತಾಡ್ತಾನಂತ. ಏನಪ್ಪ, ಏನು ವಿಚಾರ ಹೇಳಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ? ಆಯ್ತು ಕಣೋ, ತಳಿಯೋ, ಕುಮಾರನಿಗೆ ಹೇಳ್ತೀನಿ, ಒಂದ್ರೆಟು ಕುರ್ಚಿನಾದ್ರೂ ಹಾಕ್ತೀನಿ, ಕುತ್ಕೊಳ್ಳುವಂತೆ. ನಿಮ್ಮ ಅತ್ತಿಗೆ ಇದ್ದಾರೆ, ಟೀನಾರು ಇಡಿಸ್ತೀನಿ, ಟೀಗಿ ಏನಾರ ಕುಟ್ಕೊಂಡು ಹೋಗುವಂತೆ ಬರೋಣ. ಅಯ್ಯೋ ಇಲ್ಲ ಕಣಣ್ಣ, ನನಗೆ ಟೀ ಆಗಲಿ ಕೂತ್ಕೊಳಕ್ಕಾಗಲಿ ಪುರ್ಸತ್ತಂತೂ ಯಾವುದೇ ಕಾರಣಕ್ಕೂ ಇಲ್ಲ. ಏನಿಲ್ಲ. ಈಗ ಏನೋ ಒಂದು ವಿಚಾರ ಮಾತಾಡಬೇಕು ಈಗ. ಇದು ಒಳ್ಳೆ ಸರಿ ಆಗೋಯ್ತಲ್ಲ ಇವನಿಂದ. ಆಯ್ತಪ್ಪ, ಅದೇನು ಮಾತಾಡಪ್ಪ ಅತ್ಲಾಗಿ. ನಿನಗೆ ಒಂದು ಸ್ವಲ್ಪ ಸಮಾಧಾನದ ಕೂತ್ಕೊಳ್ಳೋ ಅಷ್ಟು ಪುರ್ಸತ್ತಿಲ್ಲ ಅಂದಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ. ಏನು ವಿಚಾರ ಮಾತಾಡೋಕೆ ಬಂದೆ ಹೇಳಪ್ಪ. ಈಗ ನಂತ ಒಬ್ರಂತವ ಮಾತಾಡೋದು ವಿಚಾರ ಆಯ್ತಾ? ಇಲ್ಲ ನಮ್ಮಣ್ಣ ಇಬ್ರದು ಅಣ್ಣ ಸಾಹುಕಾರರು ಇದಾರಲ್ಲ, ಅವ್ರ ತಾವ್ಲೂ ಮಾತಾಡ್ಬೇಕಾ ನೀನು? ಅಯ್ಯೋ ಅವನಿಗೆ ಕಟ್ಕೊಂಡು ನನಗೇನಾಗಬೇಕಾಯ್ತೆ? ಅವ್ನ ಸಾಹಸನ ಬಿಟ್ಟು ನಾನು ಭಾಳ ದಿವಸ ಆಯಿತು. ನೀನಂತರೂ ಅವ್ನು ಸಾಹಸ ಮಾಡಿದ್ಯಾ ಅಂದರೆ ನಾನು ಯಾಕೆ ಮಾಡಕ್ಕೆ ಹೋಗೋಣ? ಹೋಗತ್ಲಾಗಿ ನನಗೇನಾಗಬೇಕಾಯ್ತೆ? ಅವನು ಕಟ್ಕೊಂಬಿಟ್ಟು ಅವನ ಅಣ್ಣ ಅಂತೆ ಅಣ್ಣ. ನೀನಂತೂ ನಿನ್ಗಂತೂ ಅಣ್ಣ ಆಗ್ಬೋದು, ನನಗೇನಲ್ಲ. ಏನು ಕಷ್ಟ ಸುಖಕ್ಕಾಗಿದ್ದಾನಂತ ಅವನಿಗೆ ಅಣ್ಣ ಅಂತ ಕರೀಲಿ ನಾನು? ಈಗ ಮೊನ್ನೆ ಬಂದ್ಬಿಟ್ಟು ಅಣ್ಣ ತಮ್ಮಂದ್ರು ಅಂದ್ಕೊಂಡು ಬಂದಿರ್ಬೋದು ಅಷ್ಟೇ. ಮೊದಲೇ ನಾ ಏನು ಬರ್ತಿದ್ದ ಅವನು? ಏನು ಕುಮ್ಮನು ಬಂದಿಲ್ಲ, ಒಂದು ಕಷ್ಟ ಸುಖಕ್ಕಾಗಿಲ್ಲ. ಮನೆಯಿಂದ ಆಚೆ ಕಡೆನೇ ಕಳಿಸ್ಬಿಟ್ಟು ಬೀದಿಗೆ ಕಳಿಸ್ಬಿಟ್ಟಿದ್ದ. ಈಗ ಒಂದು 2 ದಿವಸ ಒಂದು ಸ್ವಲ್ಪ ತಮ್ಮಂದ್ರು ಅಂದ್ಕೊಂಡು ಬಂದ ತಕ್ಷಣ ನಾನು ಅವನಿಗೆ ಅಣ್ಣ ಅಂತ ಒಪ್ಕೊಂಡ್ಬಿಡ್ತೀನಿ. ನೀನು ಒಪ್ಕೊಂಡ ತಕ್ಷಣ ಇಲ್ಲ ಇಲ್ಲ ಇಲ್ಲ, ಯಾವುದೇ ಕಾರಣಕ್ಕೂ ನಾನಂತೂ ಒಪ್ಕೊಳಲ್ಲ. ಅವನಿಗೆ ಕಟ್ಕೊಂಡು ನನಗೇನಾಗಬೇಕಾಯ್ತೆ? ನಾನು ನಿಂತಾವ್ ಮಾತಾಡಬೇಕಿತ್ತು, ನಿನ್ನ ಹತ್ರ ಬಂದಿದ್ದೀನಿ ಅಷ್ಟೇ. ಲೇ ಬೋರಣ, ಯಾಕೆ ಅತಿಯಾಗಿ ಮಾತಾಡ್ತಿದ್ಯಾ ಕಣ? ನೀನು ಮಾತಾಡ್ತಿರೋ ದಾಟಿ ಯಾಕೆ ನನಗೆ ಯಾಕೆ ಸರಿ ಅನ್ನಿಸ್ತಿಲ್ಲ? ಎಷ್ಟಾರು ಆಗ್ಲಿ ಕಣ, ಅವ್ನು ನಮ್ಮ ಅಣ್ಣ ಕಣ, ನನ್ಕಿಂತ ಹಿರಿಯವನವನು ಅಲ್ಲ ಕಣ. ಅವನು ನಮ್ಮ ರಕ್ತ ಹಂಚ್ಕೊಂಡೆ ಕಣ ಹುಟ್ಟಿರೋನು. ನೀನು ಹೆಂಗ್ ಬೇಕಂಗೆ ಮಾತಾಡ್ಬಿಟ್ರೆ ಆಗುತ್ತೇನಾ? ಯಾರು ತಾನೇ ತಪ್ಪು ಮಾಡಲ್ಲ, ಎಲ್ಲರೂ ತಪ್ಪು ಮಾಡ್ತಾರೆ. ಹಂಗಂತ ನೀನು 4 ಜನ ಆಡ್ಕೊಳ್ಳೋ ರೀತಿ ಬಾಚಿ ಕಡೆ ನಿನ್ಕೊಬಿಟ್ಟು ಅವನ ಬಗ್ಗೆ ಹಿಂಗೆಲ್ಲ ಮಾತಾಡ್ಬಿಟ್ರೆ ನೋಡು, ನನಗೆ ಬಲು ಕೋಪ ಬಂದ್ಬಿಡುತ್ತೆ. ಇವತ್ತು ಅಣ್ಣಂಗೆ ಅಂದಿದ್ಯಾ, ನಾಳೆ ನನಗೂ ಅಂತ ಯಾಕಲ್ಲ ನೀನು? ಯಾಕೆ ಹಿಂಗೆ ಬದಲಾಗ್ಬಿಟ್ಟಿದ್ಯಲ್ಲ? ಓಹೋ, ಯಾಕ ನೀನು ಬರ್ತಾ 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 ಭಾಳ ಅತಿ ಮಾಡ್ತಿದ್ಯಾ ಕಣೋ ನೀನು? ಅಲ್ಲ ಕಣೋ, ಮಕ್ಕಳು ಮೊಮ್ಮಕ್ಕಳೆಲ್ಲ ಆದ್ಮೇಲೆ ಈ ರೀತಿ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ಯಾನೋ ನೀನು? ಬೋರಣ, ಏನಾಯ್ತಾ ನಿನಗೆ? ಬಾರಪ್ಪ ಲೈ, ಸುಮ್ಮನೆ ಕುತ್ಕೋಬಾರ, ಒಂದು ಗಳಿಗೆ ಸಮಾಧಾನ ಮಾಡ್ಕೊಳ. ನಿನಗೇನ ಕೋಪ ಬಂದ್ಬಿಟ್ಟೈತೆ? ಯಾಕ ಜಾಸ್ತಿ ಮನ್ಸಿಗೆ ಏನೇನೋ ಚಿಂತೆ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ಹಿಂಗೆ ಕೋಪ ಮಾಡ್ಕೊಳ್ತಿದ್ಯಾ? ನಿನಗೆ ಗೊತ್ತಾಗಲ್ಲ ಕಣಪ್ಪ. ಬಾಯಿಲಿ ಕುತ್ಕೋ, ಬಾಯಿಲಿ ಸಮಾಧಾನದಿಂದ ನೋಡೋಣ. ನೀನು ಮಾತಾಡಿದ್ರೆ ಮಾತಾಡು, ಬಿಟ್ರೆ ಬಿಡು. ನೀನು ಕೇಳಿದ್ರೆ ಕೇಳಿಸ್ಕ, ಇಲ್ಲ ಅಂದ್ರೆ ಬಿಡು. ನಾನೇನು ತಲೆ ಕೆಡಿಸ್ಕೊಳ್ಳೋಣ. ನೀನು ಬೇಜಾರು ಮಾಡ್ಕೊಂಡ್ರೆ ನಾನೇನು ತಲೆನೂ ಕೆಡಿಸ್ಕೊಳ್ಳೋಣ. ಮಾತಾಡಬೇಕು, ನಾನು ಮಾತಾಡಬೇಕು ಅಂತ ಬಂದಿದ್ದೀನಿ, ಮಾತಾಡ್ತೀನಿ. ನೋಡಿಲಿ, ನನಗೆ ಕೂತ್ಕೊಳ್ಳೋ ಅಷ್ಟು ಪುರ್ಸೊತ್ತು ಇಲ್ಲ. ನೀನು ಏನು ಸಮಾಧಾನ ಹೇಳಿದ್ರು ಕೂಡ ನಾನು ತಾಳ್ಮೆಯಿಂದ ಕೇಳಲ್ಲ. ಕೇಳೋಣ, ಇಲ್ಲಿ ಹೇಳೋದು ಕೇಳೋಣ ಒಂದು ಸ್ವಲ್ಪ. ಏನಿಲ್ಲ, ಈಗ
ಆ ಶಂಕರಣ್ಣನ ಹತ್ರ ಸಾವುಕಾರ ಶಂಕರಣ್ಣನ ಹತ್ರ ನೀವೆಲ್ಲಿ ಆಸ್ತಿ ಬಿಡಿಸ್ಕೊಂಡ್ರಿ ತಾನೆ? ಅದು ಯಾರ್ದು ಆಸ್ತಿ? ಅದು ಯಾರ್ದನ ಅದು ಆಸ್ತಿ? ಆ ಏಯ್, ಯಾರ್ದ ಆಸ್ತಿ ಅಂತ ಹೇಳಿದ್ರೆ ಯಾರ್ದ ಆಸ್ತಿ ಆಗುತ್ತಲ್ಲ ಅದು? ಆ ನಮ್ಮೆಲ್ಲಾರ್ದು ಆಸ್ತಿ ಕಳ್ಳ, ನಮ್ಮ ಅಪ್ಪಂದಲ್ವೆಲ್ಲ ಆಸ್ತಿ. ನಿಮ್ಮಪ್ಪ ನಮ್ಮಪ್ಪ ಬೇರೆ ನಂಗಾದ್ರೆ ನಮ್ದೇ ಕಳ್ಳ ಆಸ್ತಿ. ಯಾಕ್ಲ ಹಿಂಗಾಡ್ತಿದ್ಯಾ ಬೋರಣ? ಒಂದು 4 ಎಕರೆ ಹೊಲ, ಒಂದು 4 ಎಕರೆ ತೋಟ, ಎಲ್ಲ ನಮ್ದೇನೆ. ಯಾಕಲ್ಲ ಹಿಂಗ ಹೇಳ್ತಿದ್ಯಾ? ಆಯ್ತು ತಾನೆ, ನಾನು ಇದನ್ನೇ ನನಗೆ ಕಾಯ್ತಿದ್ದು ಇಷ್ಟೊತ್ತವರೆಗೂ. ಅಲ್ಲ ಕಾರಣ ಆಯ್ತು. ಈಗ ಹೇಳದ್ ಕೇಳಲಿ, 4 ಎಕರೆಲಿ ನೀವು ಆ ತೋಟದಲ್ಲಿ ಪೂರ ನೀವು ಫಸಲೆಲ್ಲ ಬೆಳ್ಕೊಂಡಿದ್ದೀರ, ಬೆಳೆಲ್ಲ ಬೆಳ್ಕೊಂಡಿದ್ದೀರ. ಹೆಸರು ಗಿಡ ಎಲ್ಲ ಹಾಕೊಂಡ್ಬಿಟ್ಟು ಹೆಸರು ಗಿಡ ಎಲ್ಲ ಹಾಕಿದಿರ. ಆಯ್ತು ಬಿಡು ಹೋಗ್ಲಿ ಅಂತ ಸುಮ್ಕಾದೆ, ನನಗೆ ಹೇಳ್ದಂಗೆ ಕೇಳ್ದಂಗೆ ಹಾಕಿದ್ದೀರಾ ಅಂತ. ಆದರೂ ನಮ್ಮ ಹುಡುಗರೆಲ್ಲ ಕೇಳಿರು ಮನೇಲಿ. ಅಲ್ಲ ಕಣಪ್ಪ, ಚಿಕ್ಕಪ್ಪ ಹಿಂಗೆಲ್ಲ ದೊಡ್ಡಪ್ಪ ಬೆಳೆ ಬೆಳ್ಕೊಂಡಿದಾರಲ್ಲ, ಒಂದು ಮಾತು ಕೇಳಿದೀನಪ್ಪ, ನಮಗೂ ಏನಾರು ಹಾಕ್ಕೊಳ್ರಿ, ಏನಾದರೂ ಬೆಳೆ ಗಿಳೆ ಬೆಳ್ಕೊಳ್ರಿ ಅಂತ ಹೇಳಿದಾರ. ಆಯ್ತು ಬಿಡು, ಬಿಡೋ ಸುಮ್ಕಿರೋ ಅಂತ ನಾನು ಸುಮ್ಕಾದೆ, ಸುಮ್ಮನಾಗಿಸ್ದೆ ಅವರಿಗೆ ಬೈದ್ಬಿಟ್ಟು. ತಿರ್ಗಾ ಈಗ ಹೊಲದಲ್ಲಿ, ಈಗ ತೋಟದಲ್ಲಿ ಕಾಯೆಲ್ಲ ಕೀಳಿಸಿದಾರಲ್ಲ ಮೊನ್ನೆ ಭಾನುವಾರ ಕಾಯೆಲ್ಲ ಕೀಳಿಸಿದಾರಲ್ಲ, ಎಷ್ಟು ತೆಂಗಿನಕಾಯಿ ಸಿಕ್ಕಿದಾವೆ. ತೆಂಗಿನಕಾಯಿ, ಕೊಬ್ಬರಿ ಎಲ್ಲದನ್ನು ಏನು ಮಾಡಿರಿ? ಮತ್ತೆ ನೀವು ಎಳ್ನೀರೆಲ್ಲದನ್ನು ಏನು ಮಾಡಿದ್ರಿ ನೀವು? ನೀನು ಅಣ್ಣ ಇಬ್ಬರು ಹಂಚ್ಕೊಂಡ್ಬಿಟ್ರೆ ನಾನೇನು ಮಾಡೋಣ? ಅದು ನನಗೆ ಅಪ್ಪಂದು ತಾನೆ, ನನಗೂ ಸೇರ್ಬೇಕು ತಾನೆ. ನನಗೆ ಅಲ್ಲಿ ಕೇಳಿಲ್ಲ. ಮತ್ತೆ ನೀವು ಒಂದು ಮಾತು ಕೇಳಿದಿರಾ? ನನಗೆ ಮೂಲೆ ಗುಂಪು ಮಾಡಿಬಿಟ್ಟಿದ್ರಲ್ವಾ, ಮೂಲೆ ಗುಂಪು. ಹೂ ಕಡ್ಲ ಬೋರಣ. ಅಲ್ಲ ಕಣೋ, ನಾನಾಗ್ಲಿ ಅಣ್ಣ ಆಗ್ಲಿ ಬೇರೆ ಕಡೆ ಏನು ತಗೊಂಡೋಗ್ಬಿಟ್ಟು ಇಟ್ಟಿಲ್ಲ ಕಣೋ. ಪುರ್ಸೊತ್ತಾಗಿತ್ತಲ್ಲ, ನೆನ್ನೆ ಅವ್ನ ಜಗನ ಕಾಯಿ ಕೀಳ್ತಿದ್ನಲ್ಲಪ್ಪ, ಅವ್ನಿಗೆ ಕರ್ಕೊಂಬಂದ್ಬಿಟ್ಟು ಕಾಯಿ ಕೀಳ್ಸಿಬು. ಅಲ್ಲೇ ತೋಟದ ಮನೆಯಲ್ಲೇ ಒಂದೇ ತಾವಲೆನೇ ಕಾಯೆಲ್ಲ ಹಾಕಿದೇವು ಕಣೋ. ನಾವೇನು ಮಾರ್ಕೊಂಡು ತಿಂದ್ಬಿಟ್ಟಿದೀವೇನ? ಹಂಗಾದ್ರೆ ಏನಂತ ಮಾತಾಡ್ತಿದ್ಯೋ ನೀನು? ಅಲ್ಲ ಈಗ ಆಸ್ತಿ ಎಲ್ಲದನ್ನು ನಮ್ಮ ಹೆಸರಿಗೆಲ್ಲ ಮಾಡ್ಸೋದಕ್ಕೆ ನಾವು ಓಡಾಡಿವು. ನೀನು ಬಿಡು ಪಾಪ, ಮದುವೆ ಬಿಸಿಲಿ ಇರ್ತೀಯ ಅಂತ ನೀನು ಕರೆದ್ವಾ ನಾವು? ಏನಕ್ಕೂ ಕರೀದಿಲ್ಲ. ಚಿಕ್ಕವನು ಅವನು ಮಾಡ್ಕೊಳ್ಳಿ, ಅವನು ಪಾಪ ಚೆನ್ನಾಗಿರ್ಲಿ ಅಂತ ನಾವು ಬಿಟ್ಬಿಟ್ಟು. ಆದ್ರೆ ನಿನಗೀಗ ಬಿಟ್ಬಿಟ್ಟು ನಾವು ಆಸ್ತಿ ಏನಾದ್ರು ಪಾಲ್ ಮಾಡ್ಕೊಂಡಿದೀವ? ನಾನಾಗ್ಲಿ ಅಣ್ಣ ಆಗ್ಲಿ. ಕಾಯಿನೂ ಅಷ್ಟೇ, ಏನಾದ್ರು ನಾವೇನು ಪಾಲ್ ಮಾಡ್ಕೊಂಡು ತಿಂದ್ಬಿಟ್ಟಿದೀವ? ಇರ್ಲಿ ಒಂದ್ ಕಡೆ ಅಂತ ಬಿಟ್ಟಿದೀವಿ. ನೀನ್ ಯಾಕಲ್ಲ ಹೆಂಗ್ ಬೇಕಂಗೆ ಮಾತಾಡ್ತಿದ್ಯಾ ಬಂದ್ಬಿಟ್ಟು? ನಿನಗ್ ಬಿಟ್ಬಿಟ್ಟು ಏನ್ ಮಾಡಿದೀವೋ? ನಿನಗೆ ಯಾವತ್ತಾದ್ರೂ ಮೋಸ ಮಾಡಿದೀವೇನೋ ನಾವು? ಲೇ ಬೋರಣ, ಯಾವತ್ತು ಇಲ್ದೇ ಇರೋನು ಯಾಕಲ್ಲ ಈ ರೀತಿ ಎಲ್ಲ ಮಾತಾಡ್ತಿದ್ಯಾ? ನಮ್ಮವರು ತಮ್ಮವರು ಅಂತ, ನಂದು ನಿಂದು ಅಂತ ಬಂದ್ಬಿಡ್ತೇನೋ ಅಲ್ಲೇ ನಿನಗೆ? ಇಷ್ಟು ವರ್ಷ ಯಾವತ್ತು ಇಲ್ದೇ ಇರೋನು ಇವತ್ತು ಈ ರೀತಿ ಎಲ್ಲ ಮಾತಾಡ್ತಿದ್ಯಾ ಅಂದ್ರೆ ಏನಾಯ್ತಾ ನಿನಗೆ? ನೋಡೋಣ, ನೀನು ಏನು ಹೇಳಿದ್ರು ಎಷ್ಟು ಮಾತಾಡಿದ್ರು ನಾನು ತಲೆ ಕೆಡಿಸ್ಕೊಳಲ್ಲ ಕಣ. ನೀನು ಏನಾದರೂ ಬೇಜಾರು ಮಾಡ್ಕ ಆಯ್ತಾ? ನನಗೇನು ಬೇಜಾರೇನಿಲ್ಲ. ಆದರೆ ನನಗೆ ಬೇಜಾರಾಗ್ತಿರೋದು ಒಂದೇ ವಿಚಾರಕ್ಕೆ. ನೀನು ನಮ್ಮ ಅಣ್ಣ ಇದ್ದಾನಲ್ಲ, ಅವನು ಸಾವುಕಾರ, ಅವನ ಜೊತೆ ನೀನು ಸೇರ್ಕೊಂಡಿರೋದೇ ನನಗೆ ಬಲು ಬೇಜಾರು. ಅವನ ಜೊತೆ ಸೇರ್ಕೊಂಡ್ಬಿಟ್ಟು ನನಗೆ ಮೂಲೆ ಗುಂಪು ಮಾಡಿಬಿಟ್ಟಿದ್ಯಾ. ನನ್ನ ಬಗ್ಗೆ ಯೋಚನೆನೂ ಮಾಡಲ್ಲ, ನನ್ನ ಬಗ್ಗೆ ತಲೆನೂ ಕೆಡಿಸ್ಕೊಳಲ್ಲ. ಆಯ್ತಾ? ನೀನಾಯಿತು, ಅಣ್ಣ ಆಯಿತು, ಹಂಗಿದ್ದೀರಾ ಆಯ್ತಾ? ನನ್ನ ಕಷ್ಟ ಸುಖಕ್ಕಾಗಿದ್ದೀರಾ. ಮೊದಲು ಎಂಗೇಜ್ಮೆಂಟ್ವರೆಗೂ ಒಂದು ಸ್ವಲ್ಪ ಬಂದೆ, ಓಡಾಡದೆ ಮಾಡಿದೆ ನನ್ನ ಮಗನ ಮದುವೆಗೆ. ಆಮೇಲಿಂದ ಏನಾರು ನೀನು ಬಂದೇನು ಹೇಳು? ನೀನಾಗಲಿ, ಅಣ್ಣ ಆಗಲಿ, ನಿಮ್ಮ ಮನೆಯವರಾಗಲಿ, ಕುಮಾರಣ್ಣ ಆಗಲಿ, ರಮೇಶಪ್ಪ ಆಗಲಿ, ಯಾರು ಬಂದು ಅಲ್ಲಿ ಇಲ್ಲಿ ಒಂದೊಂದು 2 ದಿವಸ ಹಿಂಸೆ ಮಾಡಿ ನಾನು ಬೇಜಾರು ಮಾಡ್ಕೊಂಡೆ ಅಂತ ಬಂದು ಒಂದು ಸ್ವಲ್ಪ ಪತ್ರಿಕೆ ಅಲ್ಲಿ ಇಲ್ಲಿ ಹಂಚ್ಕೊಂಡು ಬಂದ್ರಿ. ಅದಿಷ್ಟು ಬಿಟ್ಟರೆ ಮದುವೆಲಾದ್ರೂ ಬಂದುಬಿಟ್ಟು ಮದುವೆಗೆ ಒಂದು ಸ್ವಲ್ಪ ನಿಂತ್ಕೊಂಡ್ರ? ನಿಮ್ಗೆ ಇಷ್ಟ ಬಂದಂಗೆ ನೀವು ಬರೋದು ಹೋಗೋದು ಮಾಡಿರಿ. ನನಗೆ ಏನು ಕಷ್ಟ ಸುಖ ಏನೇನು ಮಾಡಿದೆ ಅಂತ ಬಂದುಬಿಟ್ಟು ಕೇಳಿಲ್ಲ. ಪ್ರತಿಯೊಂದೂ ನಾನು ನೋಡ್ಕೊಂಡೆ. ಆಯಿತಾ? ಈಗ ಮಾತ್ರ ಅವನ ಮಗನ ಮದುವೆ ಆಗ್ತೈತಲ್ಲ ಇವಂದು ಗಜೇಂದ್ರಂದು, ಅವಾಗ ನೋಡು ಈಗ ಎಷ್ಟು ಚೆನ್ನಾಗಿ ಎಲ್ಲರ್ಕಿಂತ ಮುಂಚೆ ಬಂದ್ಬಿಟ್ಟು ಮುಂದೆ ನಿಂತ್ಕೊಂಡ್ಬಿಟ್ಟು ನೀನು ಹೆಂಗೆ ಮಾಡ್ತಿದೀಯ ಅಂತ ಕೆಲಸಗಳೆಲ್ಲ. ಎಂಗೇಜ್ಮೆಂಟಿಗೆ ನೀನೇ ಮುಂದೆ, ಮನೆ ನೋಡೋದಕ್ಕೂ ನೀನೇ ಮುಂದೆ, ಎಲ್ಲದಕ್ಕೂ ನೀನೇ ತಲೆ ಕೆಡಿಸ್ಕೊಳ್ತೀಯ. ಅದೇ ನನ್ನ ಮಗನಾದರೆ ಎಷ್ಟೇ ಆದರೂ ಬೇರೆನಾಗ್ಬಿಟ್ನಲ್ವ ನಾನು? ನೀನು ಮಾಡ್ತಿರೋದು ನಮ್ಮವರು ತಮ್ಮವರು ಅಂತ ನೀನು ಮಾಡ್ತಿರೋದು. ನೀನೆಲ್ಲ ಇಷ್ಟೆಲ್ಲ ಮಾಡಾದ್ಮೇಲೆ ನಾನು ಯಾಕೆ ಮಾಡಬಾರ್ದು? ಮಾಡ್ತೀನಿ ನಾನು. ನಿಮ್ಮ ಕಟ್ಕೊಂಡು ಏನಾಗಬೇಕಾಯ್ತೆ? ನನಗೂ ಛಲ ಅನ್ನೋದೈತೆ. ಆಯ್ತಾ? ನನಗೂ ಬುದ್ಧಿ ಅಂತ ಕೊಟ್ಟೋಗಿದ್ದಾನೆ ಭಗವಂತ. ಹಂಗಾಗಿ ನಾನೇನು ತಲೆ ಕೆಡಿಸ್ಕೊಳಲ್ಲ. ನೀವೆಲ್ಲರೂ ಒಂದಾಗಿ ನನಗೆ ಒಬ್ನಿಗೊಂದು ಮಾಡಿದ್ರು ನಾನು ಯಾರ ಬಗ್ಗೆನೂ ಏನೂ ಯೋಚನೆ ಮಾಡಲ್ಲ. ಸರಿನಾ? ಲೇ ಬೋರಣ, ನೀನು ಯಾಕೆ ಭಾಳ ಅತಿಯಾಗಿ ಮಾತಾಡ್ತಿದ್ಯಾ? ನಾನು ನೋಡ್ತಿದ್ದೀನಿ. ನಾನು ನಿಜಾಗ್ಲೂ ಕಣೋ, ಅಲ್ಲ ಕಣೋ, ನಿನಗೆ ಸ್ವಂತ ತಮ್ಮಗಿಂತ ತೊಮ್ಮನೆ ಅಲ್ವೇನೋ ನೀನು? ಅಲ್ಲ ಕಣ, ನನ್ನ ಮಗ ಬೇರೆಯವನಲ್ಲ, ಅವನು ರಾಜೇಶ ಬೇರೆಯವನಲ್ಲ ಅಂದ್ಕೊಂಡು ಅಷ್ಟೊಂದೆಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ನಿಮ್ಗೆಲ್ಲರಿಗೂ. ನಿನಗೆ ಯಾಕಲ ಇಂಥ ಕೆಟ್ಟ ಬುದ್ಧಿ ಬಂದ್ಬಿಡ್ತು? ನಿನಗೆ ಯಾಕಲ ಇಂಥ ಆಲೋಚನೆಗಳೆಲ್ಲ ಬಂದ್ಬಿಡ್ತು ಬೋರಣ? ಯಾವತ್ತು ಇಲ್ದೇ ಇರೋ ಯಾಕಲ ಹಿಂಗೆ ಆಡ್ತಿದ್ಯಾ ನೀನು? ಲೇ ಬೋರಣ, ಸುಮ್ಕಿರೋ, ಹಿಂಗೆಲ್ಲ ಆಡ್ಬೇಡ ನೀನು, ಹಿಂಗೆಲ್ಲ ಮಾತಾಡ್ಬೇಡ ಕಣೋ. ಅಕ್ಕಪಕ್ಕದವ್ರು ನಗಾಡ್ತಾರ ಕಳ್ಳ, ಆಗೋರು ಆಗ್ದಲೇ ಇರೋರು ಎಲ್ಲರೂ ಇದಾರ ಕಳ್ಳ ಊರಲ್ಲಿ. ಸುಮ್ಕಿರ್ಲಾ? ಹಿಂಗೆ ಆಡ್ಬೇಡ ಕಣ, ಹಿಂಗೆ ಕೋಪ ಮಾಡ್ಕೋಬೇಡ ಕಣ ಬೋರಣ. ನೋಡೋಣ, ನಾನು ಬೇಜಾರು ಮಾಡ್ಕೊಳ್ತೀನಿ. ಬೇಜಾರು ಆಗಿರೋದಕ್ಕೇನೆ ಇಲ್ಲೆಲ್ಲ ಬಂದಿರೋದು ನಾನು. ನೀನು ಏನು ಹೇಳಿದ್ರು ಏನು ಮಾತಾಡಿದ್ರು ನಾನು ತಲೆ ಕೆಡಿಸ್ಕೊಳಲ್ಲ ಕಣ. ಆಯ್ತಾ? ಒಳ್ಳೆ ಮಾತಲ್ಲಿ ಹೇಳ್ತಿದ್ದೀನಿ.
ನನಗೆ ಆ 4 ಎಕರೆ ಹೊಲ 4 ಎಕರೆ ತೋಟ ಆಯ್ತಲ್ಲ, ಅದರಲ್ಲಿ ನನಗೆ ಪಾಲು ಬೇಕೇ ಬೇಕು. ಹೆಂಗ್ ಮಾಡ್ತಿರೋ ಏನು ಮಾಡ್ತಿರೋ ಗೊತ್ತಿಲ್ಲ. ಇನ್ನು ಮುಂದೆ ಐತೆ ನಿಮಗೆ ಏನೇನು ಮೋಸ ಮಾಡಿದಿರಂತ ಒಂದೊಂದಾಗೆ ಹೇಳ್ತೀನಿ ನಿಮಗೆ. ನೋಡು, ನನಗೆ ನಿಮ್ಮಿಚಿಂದ ನೀವೇನೇ ಬಂದ್ಬಿಟ್ಟು ನನಗೆ ಆಸ್ತಿ ಪಾಲು ಮಾಡಿಕೊಟ್ರೆ ಸರಿ ಐತೆ. ಇಲ್ಲ ಅಂದರೆ ಪಂಚಾಯತ್ಗೆ ಕೂರಿಸ್ಬಿಟ್ಟು ನನಗೆ ಹೆಂಗೆ ತಗೋಬೇಕಂತ ಚೆನ್ನಾಗಿ ಗೊತ್ತೈತೆ, ಹಂಗೆ ತಗೊಳ್ತೀನಿ ಅಷ್ಟೇ.